ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತು ಸಿಹಿ ಕಡುಬು ಮಾಡೋಣ. ಇದನ್ನ ಯಾವುದೇ ರೀತಿಯಾದ ಹಬೆಯಲ್ಲಿ ಬೇಯಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಂದರೆ ವಿತೌಟ್ ಸ್ಟೀಮಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಆರೋಗ್ಯಕರವಾಗಿರುತ್ತೆ ಮತ್ತು ರುಚಿಕರವಾಗಿರುತ್ತೆ. ಹಾಗಾದರೆ ಬನ್ನಿ, ನಿಮಗೆ ನನ್ನ ರೆಸಿಪಿಗಳು ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೊಸ ರೆಸಿಪಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ಪು ಹುರಿದಿರ್ತಕ್ಕಂತಹ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇದನ್ನು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಹೇಗೆ ಗ್ರೈಂಡ್ ಮಾಡಬೇಕು ಅಂದರೆ, ಚಿರೋಟಿ ರವೆ ಯಾವ ದಪ್ಪ ಇರುತ್ತಲ್ಲ ಅಷ್ಟು ಮಟ್ಟಿಗೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಅದೇ ಮಿಕ್ಸಿ ಜಾರ್ಗೆ ನಂತರ ಅರ್ಧ ಕಪ್ಪು ಹುರಿಗಡಲೆ ತಗೊಳ್ತಾ ಇದ್ದೀನಿ. ಇದನ್ನು ಸಹ ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನು ಕಡಲೆ ಬೀಜ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಈ ಎರಡು ಮಿಕ್ಸಿಗೆ ಅರ್ಧ ಕಪ್ಪು ಒಣ ಕೊಬ್ಬರಿ ತುರಿ ತಗೊಂಡು ಹಾಕ್ತಾ ಇದ್ದೀನಿ. ನಂತರ ಅರ್ಧ ಕಪ್ಪು ಪುಡಿ ಮಾಡಿರ್ತಕ್ಕಂತಹ ಬೆಲ್ಲ ಹಾಕ್ತಾ ಇದ್ದೀನಿ. ನಂತರ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಇದೆಲ್ಲನೂ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಆಲ್ಮೋಸ್ಟ್ ನಾವು ಕರ್ಜಿಕಾಯಿಗೆ ಯಾವ ರೀತಿ ಸ್ಟಫಿಂಗ್ ರೆಡಿ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಇದಕ್ಕೆ ಗಸಗಸೆ ಹುರಿದು ಹಾಕ್ಕೋಬೋದು. ನಾನೇನು ಗಸಗಸೆ ಹಾಕ್ತಾ ಇಲ್ಲ. ಈಗ ನಮಗೆ ಒಳಗಡೆ ಸ್ಟಫಿಂಗ್ ರೆಡಿ ಆಯಿತು. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಅಕ್ಕಿ ಹಿಟ್ಟಿಂದು ಮುದ್ದೆ ಮಾಡ್ಕೊಳ್ಳಿಕ್ಕೆ ಏನು ಮಾಡೋಣ, 2 ಕಪ್ಪು ನೀರು ಹಾಕ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾ ಇರೋದ್ರಿಂದ 2 ಕಪ್ ನೀರು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವು 2 ಐಟಮ್ ಹಾಕೋದ್ರಿಂದ ಏನು ನಮಗೆ ಮುದ್ದೆ ಗಂಟಾಗೋದಿಲ್ಲ ಅಂತ ಹಾಕ್ಕೊಳ್ಳೋದು. ನೋಡಿ, ಈ ರೀತಿ ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ನಾವು ಇದಕ್ಕೆ 1 ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ ನಂತರ ಅಟ್ಲೀಸ್ಟ್ ಒಂದು 4 ರಿಂದ 5 ನಿಮಿಷ ಇದೇ ರೀತಿ ಕುದಿಬೇಕು. ಫ್ಲೇಮನ್ನು ಕಮ್ಮಿ ಮಾಡ್ಕೋಬೇಡಿ. ಇದು ಚೆನ್ನಾಗಿ ಕುದ್ರೆ ಇದನ್ನು ಇನ್ನೊಂದು ಸರಿ ಸ್ಟೀಮ್ ಮಾಡೋ ಅವಶ್ಯಕತೆ ಇಲ್ಲ. ಹೇಗೆ ನಾವು ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಮಾಡ್ಕೋಬೇಕು. ಆವಾಗ ಇನ್ನೊಂದು ಸರಿ ಸ್ಟೀಮ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಮಾಡಿದ್ರೆ ತುಂಬ ಹೆಲ್ದಿಯಾಗೂ ಇರುತ್ತೆ. ಮತ್ತು ಏನು ಜಾಸ್ತಿ ಆಯಿಲು ಅಥವಾ ತುಪ್ಪ ಅದು ಇದು ಏನು ನಾವು ಯೂಸ್ ಮಾಡ್ತಾ ಇಲ್ಲ. ತುಂಬ ಪ್ಲೈನಾಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಆಲ್ಮೋಸ್ಟ್ ಒಂದು 2 ನಿಮಿಷ ಆಗಿದೆ. ಈ ಟೈಮಲ್ಲಿ ಈ ರೀತಿ ಮಧ್ಯ ಇದನ್ನು ಇಟ್ಟು ಹೊಡೆಯೋಣ. ಸೊ ಆವಾಗ ಇನ್ನೂ ಒಂದು ಸ್ವಲ್ಪ ಚೆನ್ನಾಗೇ ಬೇಯುತ್ತೆ. ನೋಡಿ, ಮತ್ತೊಂದು 2 ನಿಮಿಷ ಕಂಪ್ಲೀಟ್ ಆಯಿತು. ಈಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೇಮ್ ನಾವು ರಾಗಿ ಮುದ್ದೆ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ. ನಿಮಗೆ ಈ ಮುದ್ದೆ ಮಾಡಬೇಕಾದ್ರೆ 2 ವಿಷಯ ಗೊತ್ತಿರಬೇಕು. ಒಂದು ತುಂಬ ತೆಳುವಾದರೆ ಏನು ಮಾಡಬೇಕು, ಮತ್ತು ಒಂದು ತುಂಬ ಗಟ್ಟಿ ಆದರೆ ಏನು ಮಾಡಬೇಕು ಅಂತ. ತುಂಬ ಗಟ್ಟಿ ಆದರೆ ಹಾಟ್ ವಾಟರ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮತ್ತೆ ಸಿಮ್ಮಲ್ಲಿ ಇಡಬೇಕು. ಇನ್ ಕೇಸ್ ತುಂಬ ತೆಳುವಾಗ್ತಾ ಇದೆ ಅಂದರೆ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ನೀವು ಸಿಮ್ಮಲ್ಲಿ ಇಡಬೇಕು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಆಲ್ಮೋಸ್ಟ್ ಸಿಮ್ಮಲ್ಲೇ ಇಟ್ಟಿದ್ದೆ. ಚೆನ್ನಾಗೆ ಬಿರ್ಸಾಗೆ ಚೆನ್ನಾಗೇ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕೂಲ್ ಆಗ್ಲಿಕ್ಕೆ ಬಿಡೋಣ. ಯಾವ ರೀತಿ ಕೂಲ್ ಆಗಬೇಕು ಅಂದರೆ, ಅಟ್ಲೀಸ್ಟ್ ಸ್ವಲ್ಪ ನಾವು ಮುಟ್ಟಿದರೆ ಬಿಸಿ ಇರಬೇಕು, ಆ ರೀತಿ ಇರಬೇಕು. ತುಂಬ ಕೂಲ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ, ಚೆನ್ನಾಗಿ ಈ ರೀತಿ ಮಿದ್ದಾದ್ಮೇಲೆ ಇದನ್ನು ಈ ರೀತಿ ಉಂಡೆ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕಿ ಮತ್ತೆ ಪ್ಲೇಟಲ್ಲಿ ಮುಚ್ಚಿ ಇಡೋಣ. ಇಲ್ಲ ಅಂದರೆ ಹಿಟ್ಟೆಲ್ಲ ತುಂಬಾ ಡ್ರೈ ಆಗುತ್ತೆ. ಸೊ ಹಿಟ್ಟು ನಮಗೆ ಸಾಫ್ಟಾಗಿರಬೇಕು, ಡ್ರೈ ಆಗಬಾರ್ದು. ಹಂಗಾಗಿ ಇದನ್ನು ಕ್ಲೋಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಮತ್ತು ಒಂದು ಪಾರ್ಚ್ಮೆಂಟ್ ಪೇಪರ್ ತಗೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ, ಇದು ಅಂಟ್ಕೋಬಾರ್ದು ಅಂತ. ಸೊ ನಿಂಬೆಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿ ನೀವು ಹಿಟ್ಟನ್ನು ತೊಗೊಂಬಿಟ್ಟು ಈಗ ಈ ರೀತಿ ಫ್ಲಾಟ್ ಮಾಡ್ಕೊಂಬಿಟ್ಟು ಆನಂತರ ಇದನ್ನು ಚಪಾತಿ ರೋಲರ್ ತೊಗೊಂಡ್ಬಿಟ್ಟು ಈ ರೀತಿ ಚಪಾತಿ ಥರನ ಇದನ್ನು ಲಟ್ಟಿಸ್ಕೋಬೇಕು. ಏನಂದರೆ ನಿಮಗೆ ಚಪಾತಿಗಿಂತನೂ ಸ್ವಲ್ಪ ದಪ್ಪ ಇರಬೇಕು, ಚಪಾತಿ ಅಷ್ಟು ತೆಳ್ಳಗಿರಬಾರ್ದು. ಸೊ ಹಂಗಾದಾಗ ಕಡುಬು ಚೆನ್ನಾಗಿ ಬರುತ್ತೆ. ನೋಡಿ, ಆಲ್ಮೋಸ್ಟ್ ನಾನು ಈ ಸೈಜ್ಗೆ ಇದನ್ನು ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದನ್ನು ಈ ರೀತಿ ಕೈಯಲ್ಲಿ ತೊಗೊಂಡ್ಬಿಟ್ಟು ಈ ರೀತಿ ಇದನ್ನು ಸ್ವಲ್ಪ ಇಲ್ಲಿ ಗುಂಡಿ ಥರ ಮಾಡ್ಕೋಬೇಕು. ಯಾಕಂದರೆ ನಾವು ಸ್ಟಫಿಂಗ್ ಹಾಕಿದರೆ ಅದು ನೀಟಾಗಿ ಆ ಪೊಸಿಷನಲ್ಲಿ ಕೂರಬೇಕು ಅಂತ ಅಷ್ಟೇ. ನೋಡಿ, ಈ ರೀತಿ ಚೆನ್ನಾಗಿ ಆದಷ್ಟು ಸಣ್ಣ ಸ್ಪೂನ್ ಯೂಸ್ ಮಾಡಿ, ಸೊ ದಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನೋಡಿ, ಈ ರೀತಿ ಒಂದು ಸೈಡಿಂದ ಕ್ಲೋಸ್ ಮಾಡಿ ಮತ್ತು ಒಂದು ಕಾರ್ನರಿಂದ ನೀವು ಇದನ್ನು ಸ್ಟಾರ್ಟ್ ಮಾಡ್ಕೋಬೇಕು. ನೀಟಾಗೆ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ಇದಕ್ಕೆ ನೀರೆಲ್ಲ ಹಚ್ಚೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಥರ ನೀಟಾಗೆ ಪ್ರೆಸ್ ಮಾಡ್ಕೊಂಬಂದರೆ ಆಯಿತು.
ಆದಷ್ಟು ಎಡ್ಜಲ್ಲಿ ಸ್ವಲ್ಪ ಈ ರೀತಿ ಕೇರ್ಫುಲ್ಲಾಗಿ ಮಾಡಿ. ತುಂಬಾ ಈಸಿ, ನಮ್ಗೆ ಯಾವುದೇ ಮೌಲ್ಡ್ ಅವಶ್ಯಕತೆ ಇಲ್ಲ. ಸೇಮ್ ಮೌಲ್ಡಲ್ಲಿ ಯಾಕೆ ಬರುತ್ತಲ್ಲ ಅದೇ ರೀತಿ ಮಾಡ್ಕೋಬೋದು ನಾವು. ನೋಡಿ ಮತ್ತೆ ಈ ರೀತಿ ಇಟ್ಟು ಇನ್ನೊಂದು ಸರಿ ಚೆನ್ನಾಗಿ ಪ್ರೆಸ್ ಮಾಡಿದರೆ ನೀಟಾಗಿ ಇದು ಬೈಂಡ್ ಆಗುತ್ತೆ ಎರಡು. ಇವಾಗ ನಮಗೆ ಸ್ವಲ್ಪ ಏನಾದರೂ ಸೈಡಲ್ಲಿ ಡಿಸೈನ್ ಬೇಕು ಅಂದರೆ ಯಾವುದಾದ್ರೂ ರೀತಿ ಫೋರ್ಕ್ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹತ್ಕೊಳ್ಳಿ. ಇಲ್ಲ ಅಂದರೆ ನಾವು ಈ ರೀತಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅದು ಅಕ್ಕಿ ಹಿಟ್ಟೆಲ್ಲ ಅಂಟ್ಕೊಳ್ಳುತ್ತೆ. ಸೊ ಈ ರೀತಿ ನಿಮಗೆ ಫೋರ್ಕು ಅಥವಾ ಒಂದು ಸ್ಟಿಕ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಡಿಸೈನನ್ನು ನೀವು ಮಾಡ್ಕೋಬಹುದು. ಸೊ ನೋಡಿ ಈಗ ಸ್ವಲ್ಪ ತುಂಬ ದೊಡ್ಡದಿದೆ ಅಲ್ವಾ ಆ ಕಡೆ ಎಕ್ಸ್ಟ್ರಾ ಎಲ್ಲ. ಸೊ ಅದನ್ನು ಏನು ಮಾಡೋಣ, ನಾನು ಒಂದು ಪಿಜ್ಜಾ ಕಟ್ಟರ್ ತೊಗೊಂಡು ಈ ರೀತಿ ಸೈಡಿಂದು ನೀಟಾಗಿ ಬರಲಿ ಶೇಪು ಅಂತ ಕಟ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಇವನ್ ನೈಫ್ ಸಹ ಯೂಸ್ ಮಾಡಬಹುದು. ನೋಡಿ ಸೈಡಿಂದೆಲ್ಲ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿದೆ. ಆ ಹಿಟ್ಟನ್ನೇ ಮತ್ತೆ ನೀವು ಯೂಸ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ವಿತೌಟ್ ಮೋಲ್ಡು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೆಲ್ದಿ ಕೂಡ ಇದು. ನನಗಂತೂ ತುಂಬಾ ಇಷ್ಟ ಇದು. ಸೊ ಬನ್ನಿ ಈಗ ಉಳಿದಿರೋ ಹಿಟ್ಟಲ್ಲಿ ಇದೇ ರೀತಿ ಎಲ್ಲ ಕಡುಬನ್ನು ಮಾಡಿ ಇಡೋಣ. ಇದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ನಿಮ್ಗೆ ಇನ್ನೊಂದು ಸರಿ ಡೌಟ್ ಇದ್ದರೆ ಇದರಲ್ಲಿ ನೋಡ್ಕೋಬೋದು. ಸೊ ಸರಿ ವೀಕ್ಷಕರೇ, ನಿಮಗೆ ನನ್ನ ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.